ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗಣೇಶನ ಹಬ್ಬದ ದಿವಸ ಗಜ್ಬಜ್ಜಿ ಸುಕ್ಕೆ ಅಂತ ಮಾಡ್ತೀವಿ ನಾವು. ಆ ಥರ ಅದು 21 ಥರದ ತರಕಾರಿಗಳು 21 ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಹಾಕಿಬಿಟ್ಟು ಮಾಡ್ತೀವಿ ನಾವು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. 21 ಥರದ ವೆಜಿಟೇಬಲ್ಸನ್ನು ಒಟ್ಟಿಗೆ ಎಲ್ಲ ತೋರಿಸ್ತಾ ಇದ್ದೀನಿ. ಒಂದು ಫಸ್ಟು ಪಡ್ಲಕಾಯಿ, ಇದಿಷ್ಟು ನಾನು ಅರ್ಧ ಕಾಲು ಪೀಸ್ ತೊಗೋತಾ ಇದ್ದೀನಿ. ಪಡ್ಲಕಾಯಿ, ಒಂದು ಸ್ವಲ್ಪ ಅಲಸಂದೆಕಾಯಿ ತೊಗೊಂಡಿದ್ದೀನಿ, ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಆಮೇಲೆ ಕೆಸುವಿನ ಸೊಪ್ಪು ಒಂದು 2 ಎಲೆ ತೊಗೊಂಡಿದ್ದೀನಿ, ಆಮೇಲೆ ಒಂದು ಪೀಸ್ ಸುವರ್ಣಗೆಡ್ಡೆ ತೊಗೊಂಡಿದ್ದೀನಿ, ಆಮೇಲೆ ಮಂಗಳೂರು ಸೌತೆಕಾಯಿದು ಇಷ್ಟು ಹಾಕೋಲ್ಲ, ಒಂದು ಕಾಲು ಪೀಸು ತೊಗೊಂಡು ಅದನ್ನು ಕಟ್ ಮಾಡಿ ಹಾಕ್ತೀನಿ. ಆಮೇಲೆ ಇದು ಒಂದು ಸೀಮೆ ಬದನೆಕಾಯಿ ತೊಗೊಂಡಿದ್ದೀನಿ, ಇದು ಅರ್ಧ ಹಾಕ್ತೀನಿ ನಾನು, ಅರ್ಧದಷ್ಟು. ಆಮೇಲೆ ಕುಂಬಳಕಾಯಿ, ಕೆಂಪು ಸಿಹಿ ಕುಂಬಳಕಾಯಿ ಅಂತಾರಲ್ಲ, ಅದು ಒಂದು ಕಾಲು ಭಾಗದಷ್ಟು ತೊಗೊಂಡು ಅದನ್ನು ಹಾಕ್ತೀನಿ. ಆಮೇಲೆ ಇದು ದಿವ್ಗೆ ಹಲಸು ಅಂತ ಹೇಳ್ತಾರೆ, ಬಟರ್ ಫ್ರೂಟ್ ಅಂತಲೂ ಏನೋ ಹೇಳ್ತಾರೆ ಇದಕ್ಕೆ, ಇದು ಕಾಲು ಭಾಗ ಹಾಕ್ತೀನಿ. ಈಗ ಮಡು ಹಾಗಲಕಾಯಿ ಅಂತ ಹೇಳ್ತಾರಲ್ಲ, ಇದನ್ನು ಕಟ್ ಮಾಡಿ ಹಾಕ್ತೀನಿ. ಮಡು ಹಾಗಲಕಾಯಿದು ಯೂಸ್ ಮಾಡ್ತೀನಿ. ಆಮೇಲೆ 2 ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ, 2 ನುಗ್ಗೆಕಾಯಿನ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಆಮೇಲೆ ಬೀನ್ಸು ಸ್ವಲ್ಪ ಒಂದು 8-10 ಬೀನ್ಸ್ ಹಾಕ್ತಾಯಿದ್ದೀನಿ, ಅದನ್ನು ನಾರು ತೆಗೆದ್ಬಿಟ್ಟು ಹಾಕ್ತೀನಿ. ಆಮೇಲೆ 3 ಇದು ತೊಂಡೆಕಾಯಿ ಒಂದು ಸ್ವಲ್ಪ, ಆಮೇಲೆ 2 ಕೆಸುವಿನ ಗೆಡ್ಡೆಗಳು, ಕೆಸುವಿನ ಸೊಪ್ಪಿನ ಗೆಡ್ಡೆ, ಆಮೇಲೆ ಹರಿವೆ ಸೊಪ್ಪಿನ ದಂಟುಗಳನ್ನು ಹಾಕಬೇಕು ಇದಕ್ಕೆ. ಕೆಂಪು ಹರಿವೆ, ಬಿಳಿ ಹರಿವೆ ಎರಡರದ್ದು ದಂಟುಗಳನ್ನು ಸ್ವಲ್ಪ ಇಟ್ಕೊಂಡಿದ್ದೀನಿ. ಆಮೇಲೆ ಮನೆ ಅವರೆಕಾಯಿ ಒಂದು 8-10, ಒಂದು 3 ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು ನವಿಲು ಕೋಸು ಒಂದು ಅರ್ಧ ಹಾಕ್ತೀನಿ ಇದ್ರದ್ದು. ಆಮೇಲೆ ಒಂದು ಬಾಳೆಕಾಯಿನ ಹಾಕ್ತಾಯಿದ್ದೀನಿ, ಒಂದು ಫುಲ್ ಬಾಳೆಕಾಯಿ ಹಾಕ್ತೀನಿ. ಮತ್ತು ಒಂದು ಗೆಣಸನ್ನು ಹಾಕ್ತಾಯಿದ್ದೀನಿ, ಒಂದು ಗೆಣಸು ಹಾಕ್ತಾಯಿದ್ದೀನಿ. ಮತ್ತು ಒಂದು ನನಗೆ ಇಡೀ ಇದು ಹಲಸಿನಕಾಯಿ ಸಿಕ್ಕಲಿಲ್ಲ, ಕಟ್ ಪೀಸಸ್ ಸಿಕ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕಟ್ ಪೀಸಸನ್ನು ತೊಗೊಂಡು ಬಂದು ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು. ಆಮೇಲೆ ಅಮಟೆಕಾಯಿ 4, ಅದನ್ನು ಹೇಳೋದು ಮತ್ತೆ ನೋಡಿ, 4 ಅಮಟೆಕಾಯಿ ಇಟ್ಟಿದ್ದೀನಿ, ಚಿಕ್ಕ ಚಿಕ್ಕ ಕಾಯಿಗಳು. ಅವನ್ನು ಹುಳಿ ಬದಲಿಗೆ ಅಮಟೆಕಾಯಿನ ನಾವು ಇದು ಈ ಒಂದು ಇದಕ್ಕೆ ಪದಾರ್ಥಕ್ಕೆ ನಾವು ಹುಣಸೆ ಹಣ್ಣನ್ನು ಹಾಕೋದಿಲ್ಲ, ಅದ್ರ ಬದಲಿಗೆ ಅಮಟೆಕಾಯಿನ ಹಾಕ್ತಾಯಿದ್ದೀವಿ. 4 ಅಮಟೆಕಾಯಿನ ಇಟ್ಕೊಂಡಿದ್ದೀನಿ, ಚಿಕ್ಕ ಚಿಕ್ಕದಿದೆ ನೋಡಿ ಅದು. ಇದು ಇವಾಗ ಎಲ್ಲ ಹೇಗೆ ಕಟ್ ಮಾಡ್ಕೋತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಈಗ ಅಲಸಂದೆ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬೀನ್ಸನ್ನು ಕಟ್ ಮಾಡ್ಕೋತೀನಿ. ಇದಕ್ಕೆ ಉದ್ದುದ್ದವಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ತರಕಾರಿಗಳೆಲ್ಲ ನಮಗೆ ಬಾಯಿಗೆ ಸಿಗಬೇಕು, ಆ ಥರ ಕಟ್ ಮಾಡ್ಕೋಬೇಕು. ಈಗ ದಂಟು ನೋಡಿ, ಇದು ದಂಟು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಇದು ಕೆಂಪು ದಂಟಿನ ಸೊಪ್ಪು ದಂಟುಗಳನ್ನು ಅದ್ರ ಸಿಪ್ಪೆನ ಬಿಡಿಸ್ಕೋಬೇಕು. ಈ ಥರ ನೋಡಿ, ಹೊರಗಿನ ಸಿಪ್ಪೆನ ಬಿಡಿಸ್ಕೊಂಬಿಟ್ಟು ಹಾಕ್ಕೋಬೇಕು. ಈ ದಂಟು ಹಾಕಿದ್ರೇ ಇದಕ್ಕೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಈ ದಂಟು ಮತ್ತು ಈ ಕುಂಬಳಕಾಯಿ, ಮಂಗಳೂರು ಸೌತೆಕಾಯಿ ಇವೆಲ್ಲ ತುಂಬ ಇದಕ್ಕೆ ಇಂಪಾರ್ಟೆಂಟು. ಹಲಸಿನಕಾಯಿ ಇವೆಲ್ಲ ತುಂಬ ಇಂಪಾರ್ಟೆಂಟು ಇದಕ್ಕೆ. ಇದು ನೋಡಿ, ಇದು ಪತ್ರೊಡೆ ಎಲೆ ಅಂತಾರೆ, ಕೆಸುವಿನ ಎಲೆ ಅಂತ ಹೇಳ್ತಾರೆ. ಇದನ್ನು 2 ಎಲೆ ನಾನು ಇಟ್ಕೊಂಡಿರೋದು. ಇದನ್ನು 4 ಭಾಗ ಮಾಡ್ಕೊಂಡು ಕಟ್ ಮಾಡಿಕೊಂಡು ಇದನ್ನು ಬೇಕಾದ್ರೆ ಹಾಗೆ ಕಟ್ ಮಾಡಿಬಿಟ್ಟು ಹಾಕ್ಬೋದು. ಇದು ನಾವು ಅದಕ್ಕೆ ಗಂಟುಗಳನ್ನು ಕಟ್ಟಿಬಿಟ್ಟು ಹಾಕೋದು, ಅದು ಮುಂಚಿನಿಂದ ಆ ಥರ ಏನೋ ಅದು ಮಾಡ್ಕೊಂಡು ಬಂದಿರೋ ಪದ್ಧತಿ ಅದು. ಹೀಗೆ ಸುರುಳಿ ಸುತ್ತಕೊಂಡು ಇದು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಎಲೆನ ಗಂಟು ಕಟ್ತಾಯಿದ್ದೀನಿ. ಎಲೆನ ಫಸ್ಟ್ ತೊಳ್ಕೊಂಬಿಟ್ಟು ಈ ಥರ ಗಂಟು ಕಟ್ಕೊಳ್ಳೋದು, ಗಂಟು ಕಟ್ಬಿಟ್ಟು ಹಾಕೋದು ಅದಕ್ಕೆ. ಹೀಗೆ ಬೇಕಾದ್ರೆ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಅದು ಮುಂಚಿನಿಂದ ಹಾಗೆ ಆ ಥರ ಅದೇನೋ ಪದ್ಧತಿ ಆ ಥರ ಇದೆಯಪ್ಪ. ಇದು ಒಣಗಿದ್ದ ಎಲೆ ಇದ್ದರೆ ಸುರುಳಿ ಸುತ್ತಕ್ಕೆ ಬರುತ್ತೆ ಅದು ಚೆನ್ನಾಗಿ. ಈ ಥರ ಸುರುಳಿ ಸುತ್ಕೊಂಡ್ಬಿಟ್ಟು ಕೈಯಲ್ಲಿ ಚಿಕ್ಕ ಚಿಕ್ಕ ಗಂಟುಗಳಾಗಿ ಕಟ್ಕೋಬೇಕು. ಗಂಟುಗಳಾಗಿ ಕಟ್ಕೊಂಡ್ಬಿಟ್ಟು ಅದಕ್ಕೆ ಹಾಕೋದು, ಅದು ಆ ಥರ ಒಂದು ಪದ್ಧತಿ ಅದು. ಈ ಕೆಸುವಿನ ಎಲೆನ ಇದಕ್ಕೆ ಇದೇ ಥರ ಯೂಸ್ ಮಾಡ್ಕೊಳ್ಳೋದು, ಈ ಥರ ನೋಡಿ ಹಾಕ್ಕೊಳ್ಳೋದು. ಈಗ ಇದು ಬೀನ್ಸ್, ಮನೆ ಅವರೆಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಪೀಸ್ಗಳನ್ನಾಗಿ ಮಾಡ್ಕೋಬೇಕು. ಇದು ಸುವರ್ಣಗೆಡ್ಡೆ
ಇದು ಹೊರಗಿಂದ ಇದನ್ನು ಸಿಪ್ಪೆನ ತೆಗೆದುಬಿಟ್ಟು ಹಾಕ್ಕೋಬೇಕು. ಇದು ಸ್ವಲ್ಪ ಮಣ್ಣಾಗಿರುತ್ತೆ, ಸಪ್ರೇಟಾಗಿ ಇಟ್ಕೊಂಡು ಅದನ್ನು ತೊಳ್ಕೊತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ತೊಳ್ಕೊಬೇಕು. ಕಟ್ ಮಾಡಿದ ಮೇಲೆ ಒಂದು ಸಲ ತೊಳ್ಕೊತಾ ಇದ್ದೀನಿ. ಇದು ಕೆಸುವಿನ ಸೊಪ್ಪನ್ನು ಗಂಟು ಕಟ್ಟೋ ಮೊದಲು ಒಂದು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಬಿಟ್ಟು ಆಮೇಲೆ ಗಂಟು ಕಟ್ಕೋಬೇಕು. ಆವಾಗ ಅದು ಈಸಿ ಆಗುತ್ತೆ. ಮತ್ತು ಎಲ್ಲ ತರಕಾರಿಗಳನ್ನು ಸಪ್ರೇಟಾಗಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ನೋಡಿ, ಇದು ಅಮಟೆಕಾಯಿ ನೋಡಿ, ಇದು ಚಿಕ್ಕ ಚಿಕ್ಕ ಅಮಟೆಕಾಯಿ. ಇದು 4 ನಾನು ಹಾಕ್ತಾಯಿದ್ದೀನಿ. ಇದು 2 ಹೀಗೆ ಸೀಳು ಕೊಟ್ಬಿಟ್ಟು ಒಂದು ಗಾಯಿಗಳನ್ನು ಹಾಕಿಬಿಟ್ಟು ಹೀಗೆ ಒಂದೊಂದು ಈ ಥರ ಕುಯ್ದುಬಿಟ್ಟು ಹಾಕೋದು. ಅದನ್ನೇನು ಕಟ್ ಮಾಡಿಬಿಟ್ಟು ಫುಲ್ ಕಟ್ ಮಾಡಿ ಪೀಸಸ್ ಮಾಡಿ ಏನು ಹಾಕೋದಿಲ್ಲ, ಜಾಸ್ತಿ ಹುಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಗಾಯಗಳನ್ನು ಹಾಕಿಬಿಟ್ಟು 2 ಹಂಗೆ ಹಾಕ್ತಾಯಿದ್ದೀನಿ. 2 ಜಜ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. 2 ಜಜ್ಜಿ ಹಾಕ್ತಾಯಿದ್ದೀನಿ. 2 ಕಟ್ ಮಾಡಿ ಪೀಸಸನ್ನು ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ದೀನಿ. ಇದು 21 ಥರದ್ದು ವೆಜಿಟೇಬಲ್ಸನ್ನು ಹಾಕೋದಕ್ಕೆ ನಮಗೆ ಮುಂಚೆ ಎಲ್ಲ ಮಾಡ್ತಿದ್ರು, ಆ ಥರ ಪದ್ಧತಿ ಇದ್ದಿದ್ದು. ಇವಾಗೆಲ್ಲ 3 ಟೈಪ್ ಆಫ್ ವೆಜಿಟೇಬಲ್ಸನ್ನು ಹಾಕ್ಕೊಂಡು ಮಾಡ್ಬೋದು. 5 ಟೈಪ್ ಹಾಕ್ಕೊಂಡು ಮಾಡ್ತಾರೆ, 7 ಟೈಪ್ ಹಾಕ್ಕೊಂಡು ಮಾಡ್ತಾರೆ. ಕೆಲವರು ನೋಡಿ ಈ ಥರ ಕುಟ್ಕೊಂಡು ಈ ಥರ ಜಜ್ಕೊಂಡ್ಬಿಟ್ಟು ಹಾಕಬೇಕು. ಆವಾಗ ಅದು ಹುಳಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ಇದು ನಾನು ಅರ್ಧ ಹಾಕ್ತಾಯಿದ್ದೀನಿ. ಇದ್ರದ್ದು ಇದು ಸಿಪ್ಪೆ ಸಮೇತನೇ ಹಾಕಬೇಕು. ಇದನ್ನೇನು ಸಿಪ್ಪೆ ತೆಗಿಬೇಕಾಗಿಲ್ಲ, ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಹಾಕ್ಕೊಳ್ಳೋದು. ಬೀಜ ತೆಕ್ಕೊಂಡು ಹಾಕ್ಕೊಂಡ್ರೆ ಸಾಕಿದು. ಇದು ಸಿಪ್ಪೆಗಳಂತೆ ಸಮೇತ ಹಾಕಿದ್ರೆ ಅದು ಬೇಗ ಬೆಂದುಬಿಡುತ್ತೆ. ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ನಾನು. ಕುಕ್ಕರಲ್ಲಿ ಬೇಯಿಸೋದಿಲ್ಲ ಇದನ್ನು. ಇದು ದೊಡ್ಡ ಪಾತ್ರೆಯಲ್ಲಿ ನೀರು ಕುದಿಯೋಕ್ಕೆ ಇಟ್ಬಿಟ್ಟು ಅದರಲ್ಲಿ ಹಾಕ್ಕೊಂಬಿಟ್ಟು ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಾಗುತ್ತೆ. ಕುಕ್ಕರಲ್ಲಿ ಬೇಯಿಸಿದರೆ ಅಷ್ಟು ಟೇಸ್ಟ್ ಇರುತ್ತೆ, ಬಟ್ ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿ ರುಚಿಯಾಗುತ್ತೆ. ಇದು ಈ 1/4 ಭಾಗ ಕೆಂಪು ಕುಂಬಳಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಇದೂ ಅಷ್ಟೇ ಸಿಪ್ಪೆ ಸಮೇತನೇ ಹಾಕ್ಕೋಬೇಕು. ಬೀಜಗಳನ್ನು ತೆಗೆದಿಟ್ಕೋಬೇಕು, ಸಿಪ್ಪೆ ಸಮೇತ ಹಾಕ್ಕೋಬೇಕು. ಬೀಜಗಳನ್ನು ಒಣಗಿಸ್ಬಿಟ್ಟು ಯೂಸ್ ಮಾಡಿಕೊಂಡು ಅದು ಏನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಈ ಬೀಜಗಳನ್ನು ಒಣಗಿಸಿಟ್ಕೊಂಡ್ಬಿಟ್ಟು ಈಗ ಇದು ನೋಡಿ ಸಿಪ್ಪೆ ಸಮೇತ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ಆವಾಗ ಸ್ವಲ್ಪ ನಿಧಾನವಾಗಿ ಬೇಯುತ್ತೆ ಎಲ್ಲ ತರಕಾರಿಗಳ ಜೊತೆಯಲ್ಲಿ. ಈ ಥರ ಸಿಪ್ಪೆ ಸಮೇತ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಬಾಳೆಕಾಯಿದು ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಇದನ್ನು ಸಿಪ್ಪೆ ತೆಗ್ಕೊಂಬಿಟ್ಟು ಆಮೇಲೆ ಇದೆಲ್ಲ ದೊಡ್ಡ ಪೀಸ್ಗಳಾಗಿ ಮಾಡ್ಕೋಬೇಕು. ದೊಡ್ಡ ಪೀಸ್ಗಳು ಆಗಿ ಮಾಡ್ಕೊಂಡು ಹಾಕಿದ್ರೇ ಇದು ಟೇಸ್ಟಿಯಾಗಿ ತರಕಾರಿ ಎಲ್ಲ ಬಾಯಿಗೆ ಚೆನ್ನಾಗಿ ಸಿಕ್ಕತ್ತೆ. ಆ ಥರ ಕಟ್ ಮಾಡ್ಕೋಬೇಕು. ದೊಡ್ಡ ಪೀಸ್ಗಳಾಗಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ಇದು ಸೀಮೆ ಬದನೆಕಾಯಿನ ಕಟ್ ಮಾಡ್ತಿದ್ದೀನಿ. ಇದು ಅಷ್ಟೇ, ನಾನು ಫುಲ್ ಹಾಕೋದಿಲ್ಲ, ಅರ್ಧ ಹಾಕ್ಕೋತಾ ಇದ್ದೀನಿ. ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿ ಹಾಕ್ಕೋಬೇಕು. ಇದು ನೋಡಿ ತುಂಬ ಟೇಸ್ಟಿ ಆಗುತ್ತೆ. ಇದು ಸುಕ್ಕೆ ಅಂತ ಮಾಡ್ತೀವಿ, ಗಜ್ಬಜ್ಜಿ ಸುಕ್ಕೆ ಅಂತ ಎಲ್ಲ ತರಕಾರಿಗಳನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡೋದು. ಮುಂಚಿನ ಕಾಲದಲ್ಲೆಲ್ಲ ಇದು ತರಕಾರಿ ಎಲ್ಲ ಹೊಟ್ಟೆಯಲ್ಲಿ ಹೋಗಬೇಕಂದ್ರೆ ಈ ಥರ ಎಲ್ಲ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಈ ಥರ ಒಂದು ಶಾಸ್ತ್ರಗಳನ್ನು ಮಾಡಿಬಿಟ್ಟು ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಎಲ್ಲ ತರಕಾರಿಗಳು ಹೊಟ್ಟೆಗೆ ಹೋಗುತ್ತೆ ಅನ್ನೋ ಒಂದು ಇದಿರಬೇಕು, ಕಾನ್ಸೆಪ್ಟ್ ಇರಬೇಕಿದು. ಇದು ಈ ಥರ ಇದು ಗೆಣಸನ್ನು ಸಿಪ್ಪೆನ ತಕ್ಕೋತಾ ಇದ್ದೀನಿ. ಸಿಪ್ಪೆನ ತಕ್ಕೊಂಬಿಟ್ಟು ಇದನ್ನು ದೊಡ್ಡ ಪೀಸ್ಗಳಾಗಿ ಮಾಡ್ಕೋತಾ ಇದ್ದೀನಿ. ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಇದು ಗೆಣಸು ಒಂಥರ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದರಲ್ಲಿ. ಇದನ್ನು ದೊಡ್ಡ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇದು ನೋಡಿ ಹೀಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋದು. ಈಗ ನಮಗೆ 21 ಥರದಲ್ಲಿ ಮಾಡೋಕ್ಕೆ ಆಗಲಿಲ್ಲ ಅಂತಂದರೆ 7 ಥರದ್ದು 9 ಥರದ್ದು ತರಕಾರಿಗಳು ಅಥವಾ 5 ಥರದ್ದು, ಇಲ್ಲ ಕೊನೆಗೆ ಏನಿಲ್ಲ ಅಂದರೆ 3 ಥರದ ತರಕಾರಿಗಳನ್ನು ಸೇರಿಸ್ಕೊಂಡು ಇದು ಮಡ ಹಾಗಲಕಾಯಿ ಅಂತ ಹೇಳ್ತಾರಲ್ಲ, ಅದನ್ನು ದೊಡ್ಡ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಈ ಥರ ನಮಗೆ ಎಷ್ಟು ಥರದ್ದು ಆಗುತ್ತೋ ಅಷ್ಟು ಥರದ್ದು ಹಾಕಿಬಿಟ್ಟು ಮಸಾಲೆನ ಹಾಕಿಬಿಟ್ಟು ಮಾಡ್ಕೋಬೋದು. ಈ ಥರ ಕಟ್ ಮಾಡ್ಕೊಳ್ಳೋದು. ಈಗ ಇದು 3 ಮಡ ಹಾಗಲಕಾಯಿನ ಯೂಸ್ ಮಾಡಿದ್ದೀನಿ ನಾನು. ಇದಕ್ಕೆ ಎಲ್ಲ ತರಕಾರಿಗಳು ನನಗೆ ಸಿಕ್ತು. ಇದು ಒಂದು
ಹಲಸಿನಕಾಯಿ ಮಾತ್ರ ಸಿಕ್ಕಿದ್ದು ನನಗೆ, ಇಡೀ ಕಾಯಿ ಸಿಗಲಿಲ್ಲ, ಪೀಸಸ್ಗಳು ಸಿಕ್ಕಿದ್ವು. ಅದಾದರೂ ಸಿಕ್ತಲ್ಲ ಅಂದ್ಬಿಟ್ಟು ಅದನ್ನು ತಗೊಂಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಈಗ ನೋಡಿ ಆಲೂಗೆಡ್ಡೆನೂ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೋಬೇಕು. ತೊಂಡೆಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ಥರ ತೊಂಡೆಕಾಯಿ ಉದ್ದುದ್ದಕ್ಕೆ ಬೇಕಾದರೆ ರೌಂಡು ಮಾಡ್ಕೋಬೋದು. ಈಗ ಇದು ಹಲಸಿನಕಾಯಿ ನೋಡಿ, ದಿವಿಗೆ ಹಲಸು ಅಂತಾರಲ್ಲ, ಅದರದ್ದು ಸಿಪ್ಪೆನ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕು. ಇದು ಇದರಲ್ಲಿ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ. ತರಕಾರಿಗಳನ್ನೆಲ್ಲ ಕಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಮುಂಚಿನ ಕಾಲದಲ್ಲಿ ಹಬ್ಬ ಮಾಡಲಿಕ್ಕೆ ಎಲ್ಲ ಮನೆಯಲ್ಲಿ ಜನಗಳು ಎಲ್ಲ ಬರ್ತಿದ್ರು, ಜಾಸ್ತಿ ಎಲ್ಲ ಮಾಡ್ತಿದ್ರು. ಹಾಗಾಗಿ ಎಲ್ಲ ಥರದ ತರಕಾರಿಗಳು ಹಾಕಿಬಿಟ್ಟು ಮಾಡಿದ್ರೆ ತುಂಬ ಜಾಸ್ತಿ ಚೆನ್ನಾಗಾಗತ್ತೆ ಅಲ್ವಾ ಅಂದ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಮಾಡ್ತಾಯಿದ್ರು. ಚೆನ್ನಾಗಿ ಆಗ್ತಾಯಿತ್ತು ಹಬ್ಬಗಳು. ಈ ಥರ ತರಕಾರಿಗಳನ್ನು ಹಾಕ್ಕೊಂಡು ಮಾಡ್ತಾಯಿದ್ರು. ಈಗ ನುಗ್ಗೆಕಾಯಿನ ನೋಡಿ, ನುಗ್ಗೆಕಾಯಿನೂ ಒಂದು ಸಿಪ್ಪೆಯನ್ನು ತೆಗೆದುಬಿಟ್ಟು ಹಾಕ್ಕೋಬೇಕು. ಸಿಪ್ಪೆ ಇದು ಮಾಡಿಕೊಂಡು ಹೋಳುಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಹಾಕ್ತಾಯಿದ್ದೀನಿ. ಈಗ ನೀರು ಕುದಿಸೋಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲಕ್ಕೆ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಅಮಟೆಕಾಯಿನ 2 ಅಮಟೆಕಾಯಿ ಜಜ್ಕೊಂಡಿದ್ದೀನಿ, 2 ಅಮಟೆಕಾಯಿನ ಸೀಳ್ಬಿಟ್ಕೊಂಡಿದ್ದೀನಿ. ಆ ಥರ ಮಾಡಿಕೊಂಡು ಎಲ್ಲ ತರಕಾರಿಗಳನ್ನು ನೀರಲ್ಲಿ ಕುದಿಸೋದಕ್ಕೆ ಬಿಡಬೇಕು. ಇದರಲ್ಲಿ ಮಂಗಳೂರು ಸೌತೆಕಾಯಿ ಮತ್ತು ಕೆಂಪು ಕುಂಬಳಕಾಯಿ, ಇದು ಪತ್ರೊಡೆ ಎಲೆ, ದಂಟು ಇವೆಲ್ಲ ತುಂಬ ಚೆನ್ನಾಗಿ ಟೇಸ್ಟ್ ಕೊಡ್ತವೆ ಈ ಪದಾರ್ಥಕ್ಕೆ. ನೋಡಿ, ಇದೆಲ್ಲ ಎಲ್ಲ ತರಕಾರಿಗಳು ಹಾಕಿದ್ದಾಯಿತು. ಈಗ ಚೆನ್ನಾಗಿ ಕುದಿ ತರಿಸ್ಕೋಬೇಕು. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ, ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ತರಿಸ್ಕೋತಾ ಇದ್ದೀನಿ, ಕುದಿಸೋದಕ್ಕೆ ಇಡ್ತಾಯಿದ್ದೀನಿ ಇದನ್ನು. ಈಗ ನಾವು ಮಸಾಲೆಗೆ ಏನು ಹಾಕಬೇಕು ಅಂತ ನೋಡೋಣ. ಇದಕ್ಕೆ ಮಸಾಲೆ ರುಬ್ಬಿ ಹಾಕಬೇಕಲ್ಲ ನೋಡಿ, ಕುದಿಯು ಬರ್ತಾಯಿದೆ. ಈಗ ನಾವು ಮಸಾಲೆಗೆ ಏನು ಹಾಕಬೇಕು ಅಂತ ಹೇಳಿ ನೋಡಿ. ಇದಕ್ಕೆ ಮಸಾಲೆಗೆ 1 ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕಿಬಿಟ್ಟು ಹುರ್ಕೊಳ್ಳೋದು. ನೋಡಿ, ಇದು ಸೊಪ್ಪು ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ, ಕುದೀತಾ ಇದೆ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಈಗ ದಂಟುಗಳು ಎಲ್ಲ ಕಾಣಿಸ್ತಾ ಇದೆ ನೋಡಿ, ಹೀಗೆ ಕುದಿ ಬರ್ತಾ ಇದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದು ಉದ್ದಿನಬೇಳೆ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ನಾನು ಕಾಳುಗಳಿತ್ತು ಹಾಕಿದ್ದೀನಿ. ಉದ್ದಿನಬೇಳೆ 1 ಸ್ಪೂನ್ ಉದ್ದಿನಬೇಳೆನ ಕೆಂಪಗೆ ಹುರ್ಕೋಬೇಕು. ಕೆಂಪಗೆ ನಿಧಾನಕ್ಕೆ ಸಣ್ಣ ಬೆಂಕಿನಲ್ಲಿ ಹುರ್ಕೋಬೇಕು. ಇದಕ್ಕೇನು ಮಸಾಲೆ ಇಲ್ಲ, ಬರೀ ಉದ್ದಿನಬೇಳೆ. ಕೆಲವರು ಅದನ್ನು ಹಾಕೋದಿಲ್ಲ, ಉದ್ದಿನಬೇಳೆನೂ ಹಾಕೋದಿಲ್ಲ, ಹಾಗೇ ಕಾಯಿನ ರುಬ್ತಾರೆ. ಅದು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ಅದು ಎಲ್ಲನೂ ಚೆನ್ನಾಗಾಗುತ್ತೆ, ಎಲ್ಲನೂ ಚೆನ್ನಾಗಿ ಬರುತ್ತೆ. ಇದು ನಾನು 1 ಸ್ಪೂನ್ ಉದ್ದಿನಬೇಳೆ, ಒಂದು 8-10 ಕೆಂಪು ಮೆಣಸಿನ್ಕಾಯಿ, ಇದು ಗುಂಟೂರು ಮೆಣಸಿನ್ಕಾಯಿ, ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ, ಇದನ್ನು ಹುರ್ಕೋತಾ ಇದ್ದೀನಿ. ಹುರಿಯೋದು ತೋರಿಸೋದಕ್ಕೆ ಮಿಸ್ ಆಗೋಯ್ತು, ಹುರ್ಕೋತಾ ಇದ್ದೀನಿ. ಇದನ್ನು ಹುರ್ಕೊಂಡ್ಬಿಟ್ಟು ಈ ಕಾಯಿ ಸುಮಾರು 1.5 ಕಾಯಿಯಷ್ಟು ತುರಿದಿಟ್ಕೊಂಡಿದ್ದೀನಿ. ಆಮೇಲೆ ಹುರಿದಿರೋದು ಉದ್ದಿನ ಕಾಳನ್ನು ಹುರಿದಿದ್ದೀನಿ. ಉದ್ದಿನ ಕಾಳಾಗಲಿ ಉದ್ದಿನಬೇಳೆ ಆಗಲಿ ಎರಡು ಒಂದೇ. ಇದು ಹಾಕಿಬಿಟ್ಟು ಇದಕ್ಕೆ ಹುಣಸೆಹಣ್ಣು ಹಾಕೋದಿಲ್ಲ ಈ ಮಸಾಲೆಗೆ. ಯಾಕಂದರೆ ನಾವು ಅಮಟೆಕಾಯಿನ ಹಾಕ್ತೀವಲ್ಲ, ಅದು ಹುಳಿ ಅದೇ ಕೊಡುತ್ತೆ ಹುಳಿ. ಇದು ಬಿಂಬಲಿ ಅಂತ ಸಿಗುತ್ತೆ, ಅದು ಸಿಕ್ಕಿದ್ರೂ ಹಾಕ್ಬೋದು. ಬೇಕಾದರೆ ಹುಳಿಗೆ ಅಮಟೆಕಾಯಿ ಸಿಕ್ಕಿದ್ರೆ ಅಮಟೆಕಾಯಿ ಹಾಕ್ಬೋದು. ಈಗ ಇದಿಷ್ಟನ್ನು ಹಾಕಿಬಿಟ್ಟು 1 ಲೋಟ ನೀರನ್ನು ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಒಂದು ತುಂಬ ನೈಸು ಅಲ್ಲ, ತುಂಬ ತರ್ತರಿಯಾಗೂ ಅಲ್ಲ, ಆ ಥರ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡಿಕೊಂಡು ಈಗ ಕುದೀತಾ ಇರೋ ಇದಕ್ಕೆ ತರಕಾರಿಗಳಿಗೆ ಇದನ್ನು ಹಾಕ್ಕೊಳ್ಳೋದು. ನೋಡಿ, ಈ ಥರ ಮಿಕ್ಸಿ ಆಯಿತು. ಇವಾಗ ಚೆನ್ನಾಗಿ ಬಂದಿದೆ ಕಲ್ಲರು. ಈಗ ನಾವು ಕುದೀತಾ ಇರೋ ತರಕಾರಿಗಳಿಗೆ ಉಪ್ಪು ಹಾಕಿಲ್ವಲ್ಲ, ಉಪ್ಪು ಹಾಕ್ಕೋತಾ ಇದ್ದೀವಿ. ಈಗ ಉಪ್ಪು ಹಾಕ್ಕೊಂಬಿಟ್ಟು ನೋಡಿ, ಈಗ ಉಪ್ಪು ಹಾಕ್ಕೊಂಬಿಟ್ಟು ತರಕಾರಿಗಳಿಗೆ ಮಸಾಲೆನೂ ಹಾಕ್ಕೊಳ್ಳೋದು. ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಮಸಾಲೆ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತರಕಾರಿಗಳೆಲ್ಲ ಚೆನ್ನಾಗಿ ಸುಮಾರಷ್ಟು ಬೆಂದಿದ್ದಾವೆ.
ಇವಾಗ ಮಸಾಲೆನಲ್ಲೂ ಸ್ವಲ್ಪ ಬೇಯ್ತವೆ. ಎಲ್ಲ ತರಕಾರಿಗಳು ಚೆನ್ನಾಗಿ ಬೆಂದಿದೆ ನೋಡಿ, ಸುಮಾರಷ್ಟು ಬೆಂದಿದೆ. ಇವಾಗ ಈ ಮಸಾಲೆ ಹಾಕಿದ ಮೇಲೆ ಉಪ್ಪು ಮಸಾಲೆ ಜೊತೆಲಿ ಬೇಯುತ್ತೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಕಲರು ಚೆನ್ನಾಗಿ ಬಂದಿದೆ. ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಒಂಥರ ಗಣೇಶನ ಹಬ್ಬದ ದಿವಸ ಹೆಚ್ಚಾಗಿ ಎಲ್ಲ ಥರದ್ದು ಇದು ಗಜಬಜಿ ಸುಕ್ಕೆ ಅಂತಂದ್ಬಿಟ್ಟು ಹೇಳ್ತಾರೆ ಇದಕ್ಕೆ. ಇದು ಗಣೇಶನ ಹಬ್ಬದ ದಿವಸನೇ ಹೆಚ್ಚಾಗಿ ಮಾಡ್ತಾರೆ, ಅಂದರೆ ಅಷ್ಟು ತರಕಾರಿಗಳನ್ನು ಹಾಕಿ ಮಾಡೋದು. ಬೇರೆ ದಿವಸನೂ ಮಾಡ್ತೀವಿ, ಬಟ್ ಇಷ್ಟು ತರಕಾರಿಗಳು ಇಷ್ಟೊಂದು ಥರದ್ದು ಎಲ್ಲ ಹಾಕೋದಿಲ್ಲ. 1 ಸ್ಪೂನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಇದಕ್ಕೆ. ಅದು ಬೇಕಾದರೆ ನೀವು ಹಾಕ್ಕೋಬೋದು, ನಮ್ಮಲ್ಲಿ ನಾವು ಹಾಕ್ತೀವಿ. 1 ಸ್ಪೂನಷ್ಟು ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಮಸಾಲೆನಲ್ಲಿ ಚೆನ್ನಾಗಿ ಕುದಿಬೇಕು. ಆವಾಗ ಚೆನ್ನಾಗಿ ಎಲ್ಲ ಮಸಾಲೆನೂ ಹಿಡ್ಕೊಂಡು ಉಪ್ಪನ್ನು ಹಿಡ್ಕೊಂಡು ಚೆನ್ನಾಗಿ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಇದು ನಾನು ಇದಕ್ಕೆ ಒಗ್ಗರಣೆ ಹಾಕೋದು ಕರಿಬೇವು ಮತ್ತು ಸಾಸಿವೆ ಎರಡೇ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಒಗ್ಗರಣೆ ಹಾಕೋದನ್ನು, ಬಾಣಲೆನ. ಈಗ ನಾನು ಆ ಕಡೆ ಒಲೆಯಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು, ಅದಕ್ಕೆ ಜಾಸ್ತಿ ಕರಿಬೇವು ಹಾಕ್ಕೊಂಡು ಅದನ್ನು ಚಟಪಟ ಅನ್ನಬೇಕು. 2 ಚಟಪಟ ಅಂದಮೇಲೆ ಅದನ್ನು ಒಗ್ಗರಣೆನ ಇದಕ್ಕೆ ಹಾಕ್ಕೋಬೇಕು. ಆವಾಗ ಫೈನಲಾಗಿ ನಮ್ಮದು ಇದು ನೋಡಿ, ಇದು ರೆಡಿಯಾಗಿದೆ ಒಗ್ಗರಣೆ. ಇದು ಒಗ್ಗರಣೆ ಹಾಕ್ಕೊಂಡ್ರೆ ಎಲ್ಲ ಒಗ್ಗರಣೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಷ್ಟು ದೊಡ್ಡ ಪಾತ್ರೆನಲ್ಲಿ ಅಷ್ಟೊಂದು ಮಾಡಿದ್ದೀನಿ ನಾನು. ಎಲ್ಲ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಅಷ್ಟು ಖಾಲಿ ಆಗೋಗ್ಬಿಡ್ತು, ಅಷ್ಟು ಚೆನ್ನಾಗಾಗಿತ್ತು ಅದು, ಅಷ್ಟು ಚೆನ್ನಾಗಿ ಬಂದಿತ್ತು. ಇದು ನೋಡಿ, ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಊಟಕ್ಕೂ ಯೂಸ್ ಮಾಡ್ಬೋದು ಈ ಥರ ಮಾಡಿದರೆ, ಇಲ್ಲ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಕೋಬೋದು, ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ನೋಡಿ. ಈ ಥರ ಇದು ಫೈನಲ್ ನಂದು ಗಜಬಜಿ ಸುಕ್ಕೆ ರೆಡಿ ಆಯಿತು. ನೀವು ಒಂದು ಸಲ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಲೈಕ್ ಆದರೆ ಲೈಕ್ ಹಾಕಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನೀವು ಒಂದು ಸಲ ಮಾಡ್ಕೊಳ್ಳಿ ಈ ಥರ. ಥ್ಯಾಂಕ್ ಯು, ಧನ್ಯವಾದಗಳು.